ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒಗಳು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಜೊತೆಗೆ ಮಳೆಗಾಲ ಪೂರ್ವದಲ್ಲಿ ಕೈಗೊಳ್ಳಬೇಕಾದ ಕಾಮಗಾರಿಯನ್ನು ಶೀಘ್ರವಾಗಿ ಕೈಗೊಳ್ಳುವಂತೆ ಶಾಸಕ ದಿನಕರ್ ಶೆಟ್ಟಿ ಎಲ್ಲ ಪಿಡಿಒಗಳಿಗೆ ಸೂಚನೆ ನೀಡಿದರು. ಕುಮಟಾ ತಾಲೂಕು ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ಮುಂಜಾಗ್ರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ಪ್ರತಿ ಗ್ರಾಮ ಪಂಚಾಯಿತಿ ಪಿಡಿಒ ಬಳಿ ಆ ಪಂಚಾಯತ್ನಲ್ಲಿ ಮಳೆಗಾಲ ಪೂರ್ವ ತಯಾರಿಯ ಬಗ್ಗೆ ಮಾಹಿತಿ ಪಡೆದು ಕೆಲ ಸಲಹೆ ಸೂಚನೆಗಳನ್ನು ನೀಡಿದರು. ಕುಮಟಾ ತಾಲೂಕಿನ ಬಹುತೇಕ ಪಿಡಿಒಗಳು ಮಳೆಗಾಲ ಪೂರ್ವ ತಯಾರಿಯ ಬಗ್ಗೆ ಸಭೆ ನಡೆಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಶಾಸಕರಿಗೆ ನೀಡಿದರು. ಬಳಿಕ ಶಾಸಕರು ಸರ್ಕಾರಿ ಜಾಗ ಅತಿಕ್ರಮಣವಾದಲ್ಲಿ ಆಯಾ ಪಂಚಾಯತ್ ಪಿಡಿಒಗಳು ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಕೈಗೊಳ್ಳಬೇಕು. ಸರ್ಕಾರಿ ಜಾಗದ ಒತ್ತುವರಿಗೆ ಅವಕಾಶ ಕೊಡದೆ ಎಚ್ಚರಿಕೆ ವಹಿಸಬೇಕು. ರಸ್ತೆಯಲ್ಲಿ ಕೆಲವರು ಕೆಂಪು ಕಲ್ಲನ್ನು ಸಂಗ್ರಹಿಸಿಡುವ ದೃಶ್ಯ ಗ್ರಾಮೀಣ ಭಾಗಗಳಲ್ಲಿ ಸಾಮಾನ್ಯ ಎಂಬಂತಾಗಿದೆ. ಇದರಿಂದ ಆ ಭಾಗದಲ್ಲಿ ಸಂಚಾರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ಯಾವುದೇ ಮನೆಯವರು ಕೆಂಪು ಕಲ್ಲುಗಳನ್ನು ರಸ್ತೆ ಬದಿಗಿಟ್ಟರೆ 2-3 ದಿನಗಳ ಕಾಲಾವಕಾಶ ನೀಡಿ ತೆರವುಗೊಳಿಸಲು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮುಂದಾಗಬೇಕು. ಪಟ್ಟಣ ಪ್ರದೇಶದಲ್ಲಿ ಗೂಡಂಗಡಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಆ ಬಗ್ಗೆ ಗಮನ ಹರಿಸಿ ತೆರವುಗೊಳಿಸಬೇಕು. ಒಬ್ಬರ ಹೆಸರಿನಲ್ಲೇ 2-3 ಗೂಡಂಗಡಿಗಳು ಇರುವುದು ಗಮನಕ್ಕೆ ಬಂದಿದೆ. ಅಂತವುಗಳನ್ನು ತೆರವುಗೊಳಿಸಬೇಕು. ಗೂಡಂಗಡಿಗಳಿಂದ ಗಟಾರ ಸ್ವಚ್ಛತೆಗೂ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳು ಗಮನ ಹರಿಸಬೇಕು. ವಾಲಗಳ್ಳಿಯಲ್ಲಿ ಮಳೆ ನೀರು ರಾಜ್ಯ ಹೆದ್ದಾರಿಯಲ್ಲಿ ತುಂಬಿಕೊಂಡು ಸಂಚಾರಕ್ಕೆ ಸಮಸ್ಯೆಯಾಗುತ್ತಿದೆ. ಅದಕ್ಕೆ ಪಿಡಬ್ಲ್ಯೂಡಿ ಅವರು ಅಗತ್ಯ ಕ್ರಮ ವಹಿಸಬೇಕು. ಮಳೆಗಾಲದಲ್ಲಿ ಮರ ಉರುಳಿ ಬಿದ್ದರೆ ಅರಣ್ಯ ಇಲಾಖೆ ಸಹಕಾರ ನೀಡಬೇಕು. ಹೆಸ್ಕಾಂ ತಂತಿಗೆ ಹಾನಿಯಾದರೆ ತಕ್ಷಣ ದುರಸ್ತಿಗೂ ಹೆಸ್ಕಾಂ ಅಧಿಕಾರಿಗಳು ಸ್ಪಂದಿಸಬೇಕು. ಆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒಗಳೇ ಜವಾಬ್ದಾರಿ ತೆಗೆದುಕೊಂಡು ಜನರಿಗೆ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಾಕೀತು ಮಾಡಿದರು. ಮಿನಿಮಮ್ ಒಂದು 50% ಪ್ರಯತ್ನ ಮಾಡಬೇಕು. ಅಷ್ಟಾದರೂ ಆಗಿರ್ಬೇಕು. 100 ವಸ್ತು ಮಾಡಲಿಕ್ಕೆ ಹೋದರೆ 50% ಹೇಳಿದ್ರೆ ನಾವು ಇನ್ಸೂರೆನ್ಸ್ ಮಾಡ್ತಾರೆ. ಅವ್ನಿಗೆ ಏನು ಮಾಡ್ತಾರೆ ಅಂದರೆ ಜಸ್ಟ್ ಹೊರಗಡೆ ಕಟ್ಕೊಂಡು ಬೌಂಡ್ರಿ ಮಾಡ್ತಾರೆ. ಕಟ್ಟಿದ ನಂತರ ಶೀಟ್ ಆಗ್ತದೆ. ಯಾವ ಬಿಡೋದು ಕೆಲಸ ಮಾಡೋದಿಲ್ಲ. ಕುಮಟಾ ತಹಶೀಲ್ದಾರ್ ಕೃಷ್ಣ ಕಾಮ್ಕಾರ್ ಮಾತನಾಡಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಟಾರಗಳಲ್ಲಿ ಹೂಳೆತ್ತಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕು. ಅಂಗನವಾಡಿ ಶಾಲಾ ಕಟ್ಟಡಗಳ ಮೇಲೆ ಮರಗಳು ಬಾಗಿದ್ದರೆ, ವಿದ್ಯುತ್ ತಂತಿಗಳ ಮೇಲೆ ಬಾಲಿದ್ದರೆ ಅಂತವುಗಳನ್ನು ಅರಣ್ಯ ಇಲಾಖೆ ಸಹಕಾರದಲ್ಲಿ ಪಂಚಾಯತ್ ಅಧಿಕಾರಿಗಳು ತೆರವುಗೊಳಿಸಬೇಕು. ಆಯಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿಡಿಒಗಳು ಅಗತ್ಯ ಎಲ್ಲ ಇಲಾಖೆಗಳೊಂದಿಗೆ ಸಮನ್ವಯತೆ ಸಾಧಿಸಿಕೊಂಡು ಮಳೆಗಾಲದಲ್ಲಿ ಎದುರಾಗುವ ಎಲ್ಲಾ ವಿಪತ್ತುಗಳನ್ನು ಸಮರ್ಥವಾಗಿ ಪರಿಹರಿಸಿಕೊಳ್ಳಬೇಕು. ಗಂಭೀರ ವಿಷಯಗಳಿದ್ದರೆ ನನ್ನ ಮತ್ತು ಶಾಸಕರ ಗಮನಕ್ಕೆ ತರಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಾದರೂ ಸಮಸ್ಯೆ ಅಥವಾ ಅನಾಹುತ ಸಂಭವಿಸಿದರೆ ಅದಕ್ಕೆ ಪಿಡಿಒ ಅವರೇ ಜವಾಬ್ದಾರರಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಫೋನ್ ಮಾಡ್ತಾರೆ, ಎಲ್ಲರೂ ಫೋನ್ ಆಗುತ್ತೆ. ದಯವಿಟ್ಟು ನಿಮ್ಮ ಪಂಚಾಯತಕ್ಕೆ ನೀವೇ ಆಡಳಿತಾಧಿಕಾರಿಗಳಿಗೆ ನೀವೇ ಇದ್ದೀರಿ, ಇದರ ಬಾಡಿ ಇಲ್ಲ, ನೀವೇ ಇದ್ದೀರಿ, ನೀವು ಕೋರ್ಡಿನೇಷನ್ ಮಾಡ್ಕೊಳ್ಬೇಕು. ಏನಾದರೂ ಬೇಕು ಅಂತಂದ್ರೆ ನೀವು ಕೋರ್ಡಿನೇಷನ್ ಮಾಡ್ಕೊಂಡ್ರೆ ಮಾತ್ರ ಈ ಕೆಲಸ ಆಗುತ್ತೆ. ಯಾವುದೇ ಕಾರಣಕ್ಕೂ ಮರ ಬೇಕಂದ್ರೆ ಇದು ಇಮಿಡಿಯೇಟ್ ಆಕ್ಷನ್ ಆಗಬೇಕು. ಅದು ಹೋಗಿ ಪ್ರೆಸ್ ತನಕ ಹೋಗೋದು, DC ತನಕ ರಿಪೋರ್ಟ್ ಕೊಡೋದು, ನಾವು ಲೇಟ್ ಅವರ್ಸ್ ಆದರೂ ತೆರವು ಮಾಡಿಲ್ಲ ಅಂತ ಹೇಳ್ಕೊಳ್ಳೋದು, ಈ ಥರ ಘಟನೆಗಳು ಆಗಬಾರದು. ಹಾಗಾಗಿ ಎಲ್ಲರೂ ಕೋರ್ಡಿನೇಷನ್ ಮಾಡ್ಕೊಂಡು, ಎಲ್ಲರಿಗೂ ಜವಾಬ್ದಾರಿ ಇದೆ, ಎಲ್ಲರೂ ಕೋರ್ಡಿನೇಷನ್ ಮಾಡ್ಕೊಂಡು ಇದನ್ನು ಕ್ಲಿಯರ್ ಮಾಡಬೇಕು. ಸಭೆಯನ್ನು ಮಾಡಬೇಕು. ಏನೇನು ಆಗಬೇಕು ನಿಮ್ಮ ಆಡಳಿತಾಧಿಕಾರಿಗಳು ನೀವೇ ಇರೋದ್ರಿಂದ ನೀವೇ ಅಪ್ರೂವಲ್ ತಗೊಳ್ಳೋದು, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ನೀವೇ. ಇನ್ನೊಂದು ಮೊನ್ನೆ DC ಮೀಟಿಂಗ್ನಲ್ಲೂ ಕೂಡ ಏನು ಹೇಳಿದ್ದಾರೆ ಅಂತಂದರೆ ಸ್ಕೂಲ್ಸು ಆ್ಯಂಡ್ ಅಂಗನವಾಡಿಗಳ ಮೇಲೆ ಏನಾದರೂ ಮರಗಳು ಇದ್ದರೆ ಅಂಥವನ್ನ ಜಂಟಿಯಾಗಿ ಅಂದರೆ RF ಜೊತೆ ಕೋರ್ಡಿನೇಟ್ ಮಾಡಿಕೊಂಡು, ಅಕಸ್ಮಾತ್ ಅವ್ರ ಹತ್ರ ಆಗಿಲ್ಲ ಅಂದರೆ ಪಂಚಾಯತ್ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಇದನ್ನು ಕೂಡಲೇ ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೀವು ಮರ ಕಡಿಯಬೇಕಂತ ಅಟ್ಲೀಸ್ಟ್ ಬ್ರಾಂಚಸ್ ಅನ್ನ ಕಡಿಯಿರಿ. ಅಟ್ಲೀಸ್ಟ್ ಬ್ರಾಂಚಸ್ಗಳನ್ನ ತೆರವು ಮಾಡಿದ್ರೆ ಅಟ್ಲೀಸ್ಟ್ ಆಗುವಂಥ ಅಪಾಯಗಳು ಮಕ್ಕಳ ಮೇಲೆ ನಾಳೆ ಆ ಮರ ಬಿದ್ದು ಏನಾದ್ರು ಪ್ರಾಣಾಪಾಯ ಇಶ್ಯೂಸ್ ಆಗುತ್ತೆ. ಹಾಗಾಗಿ CDPO ಮತ್ತು POಗಳಿದ್ದೀರಿ, ನೀವು ದಯವಿಟ್ಟು ಆ ಲಿಸ್ಟ್ಗಳನ್ನ ಕೂಡ ಏನಾದರೂ ಗೌರ್ಮೆಂಟ್ ಜಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ಒಂದು ವೇಳೆ ಮಾಲ್ಕಿ ಜಾಗದಲ್ಲಿತ್ತು ಅಂತಂದ್ರೆ ಸಂಬಂಧಪಟ್ಟಂತ PDOಗಳು ದಯವಿಟ್ಟು ಅದನ್ನ ರಿಮೂವಲ್ ಮಾಡಬೇಕು. ಅಟ್ಲೀಸ್ಟ್ ಬ್ರಾಂಚಸ್ ಅದನ್ನು ಇದು ಮಾಡಬೇಕು. ಮಾಲ್ಕಿ ಜಾಗದಲ್ಲಿದ್ರೆ ಮರ ಕಟಾವು ಮಾಡಬಹುದು ಅಂತ ಹೇಳಿದ್ದಾರೆ, ಬಟ್ ಪರ್ಮಿಷನ್ ಕೊಡ್ತಾರೆ. ಸ್ಕೂಲ್ಸ್ ಮೇಲೆ ಅಪಾಯ ಇದ್ದರೆ ಅಂತ ಕಟಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಮಾಲ್ಕಿದಾರನ ಮನವೊಲಿಸಿ ಕಟಿಂಗ್ ಮಾಡಬೇಕು. ಇಲ್ಲ ಸಭೆಯಲ್ಲಿ BO ಉದಯ ನಾಯ್ಕ್, THO ಆಜ್ಞಾ ನಾಯ್ಕ್, RFO ಪ್ರವೀಣ್ ನಾಯ್ಕ್, PSI ಸಾವಿತ್ರಿ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯತ್ PDOಗಳು ಇದ್ದರು.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.